ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಏನ್ ಹೇಳ್ತೀರಾ ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಜನರಿಗೆ ಏನ್ ಯೋಜನೆ ಮಾಡಿದೆ, 5 ಗ್ಯಾರಂಟಿ ಮತ್ತೆ ಬೆನಿಫಿಟ್ ಜನರಿಗೆ ಏನ್ ಕೊಟ್ಟಿದೆ, ಯಾವ ಸರ್ಕಾರ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ತೆಲಂಗಾಣ, ನಮ್ಮ ಕರ್ನಾಟಕ 5 ಗ್ಯಾರಂಟೀಸ್ ತಗೊಂಡ್ರೆ ನೀವು ಏನ್ ಕಾಮನ್ ಮ್ಯಾನ್ಗೆ ಸಹಾಯ ಆಗಿದೆ. ಮತ್ತೆ ನೋಡಿ, ನಿಜವಾದ ಕೆಲಸ ಮಾಡಿರೋದು ಜನರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ. ಇವತ್ತು ಗ್ಯಾರಂಟೀಸ್ ನೋಡಿ, ಮಹಿಳೆಯರಿಗೆ ಇರ್ಲಿ, ಫ್ರೀ ಪವರ್ ಇರ್ಲಿ, ಬಸ್ ಇರ್ಲಿ, ಮತ್ತೆ ಇನ್ನು ಯಾವ್ದು ಗ್ಯಾರಂಟಿ, ಕರೆಂಟು, ಅದೆಲ್ಲ ಯಾವ ಗ್ಯಾರಂಟಿ, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ನಮ್ ಪ್ರಕಾರ. ಮತ್ತೆ ನಮ್ CM DCM ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಿಜಾಗ ಜೆನ್ಯೂನ್ ಕೆಲಸ ಮಾಡೋದು. ನಾವು ಒಂದ್ ಮಾತು ಹೇಳಲ್ಲ ಮತ್ತೆ ಆಮೇಲೆ ಕ್ರಿಟಿಸೈಸ್ ಮಾಡಿ ಅದೇ ಮಾತು. ಇವರೆಲ್ಲ BJP ಸರ್ಕಾರ ಬೇರೆ ಸ್ಟೇಟ್ಸು ಮತ್ತೆ ಸೆಂಟರು ಎಷ್ಟು ಕ್ರಿಟಿಸೈಸ್ ಮಾಡಿದ್ರು ನಮ್ ಗ್ಯಾರಂಟಿಗೆ. ಇವಾಗ ಬೆನಿಫಿಟ್ ಯಾರಿಗ ಆಗ್ತಾರೆ, ಜನರಿಗೆ ಆಗ್ತಿರೋದು ಬೆನಿಫಿಟ್. ಸೊ ನಮ್ ಸರ್ಕಾರ ಬಡವರು ಮತ್ತೆ ಕಾಮನ್ ಜನರಿಗೆ ಸಪೋರ್ಟ್ ಮಾಡೋ ಸರ್ಕಾರ. ಅದಕ್ಕೆ ನಮ್ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಫುಟಿಂಗ್. ಈ ಬೈ ಎಲೆಕ್ಷನ್ ರಿಸಲ್ಟ್ಸ್ ನೋಡಿದಿರಲ್ಲ ನೀವು, 3 ಸೀಟ್ಸ್. ಓಕೆ ಸರ್, ಇವಾಗ ರಾಜ್ಯದಲ್ಲಿ ಗ್ಯಾರಂಟಿಗಳು ಘೋಷಣೆ ಆದ ನಂತರ ಎಲ್ರಿಗೂ ಅದು ಬಳಕೆ ಆಗ್ತಾ ಇದೆ. ಹೌದು, ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರು ಫಸ್ಟ್ ಈ ತರ ಘೋಷಣೆ ಮಾಡೋಣ ಅಂತ ಹೇಳಾದ್ಮೇಲೆ ಸ್ಟೇಟ್ ಅಲ್ಲಿ ಅದು ಇಂಪ್ಲಿಮೆಂಟ್ ಆಯ್ತು. ಆ ಟೈಮಲ್ಲಿ ಏನ್ ಪ್ರಿಪ್ರೇಷನ್ ಹೆಂಗಿತ್ತು ಸರ್? ಅಂದ್ರೆ ಈಗ ಖರ್ಚು ವೆಚ್ಚ ನೋಡ್ಕೋಬೇಕು, ಇದೇ ಗ್ಯಾರಂಟಿಗಳನ್ನ ಯಾಕೆ ಕೊಡ್ಬೇಕು, ಈ 5 ಗ್ಯಾರಂಟಿಗಳನ್ನ ಬಿಟ್ಟು ಇನ್ನೂ ಫೆಸಿಲಿಟೀಸ್ ಬೇರೆದನ್ನ ಕೊಡ್ಬೋದಾಗಿತ್ತ? ಆ ತರ ಏನ್ ಡಿಸ್ಕಷನ್ ನೋಡಿ, 5 ಗ್ಯಾರಂಟೀಸ್ ಏನ್ ಮಾಡಿರೋದು ಜನರಿಗೆ ಸೋಷಿಯಲ್ ಜಸ್ಟಿಸ್ ಆ ತರ ಎಲ್ಲ ವರ್ಗಕ್ಕೆ ಬೆನಿಫಿಟ್ ಹೇಗ್ ಕೊಡಕ್ಕಾಗತ್ತೆ, ಮತ್ತೆ ಆ ಯೋಚನೆ ಮಾಡಿ ಈ ಬೆನಿಫಿಟ್ಸ್ ಮಾಡಿದ್ದು. ಮತ್ತೆ ಇದು ಇಂಪ್ಲಿಮೆಂಟ್ ಮಾಡೋದು ಟಫೆಸ್ಟ್ ಚಾಲೆಂಜು, ಇಂಪ್ಲಿಮೆಂಟೇಷನ್ ಆಫ್ ಗ್ಯಾರಂಟೀಸ್. ಮತ್ತೆ ನಮ್ದು ಗುಡ್ ಲಕ್ ಹೇಳ್ತೀರಾ, ಏನ್ ಹೇಳ್ತೀರಾ, CM DCM ಆರ್ ಎಕ್ಸ್ಪರ್ಟ್ಸ್ ಇದರಲ್ಲಿ. ಅಂಡ್ ಬೇರೆ ನಾನು ಖಂಡಿತ ಹೇಳ್ತೀನಿ ನೋಡಿ, ಬೇರೆ ಯಾರಿದ್ರು ಈ ತರ ಸ್ಮೂತ್ ಆಗಿ ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಇರ್ಲಿಲ್ಲ. CM DCM ಕಾಂಬಿನೇಷನ್ ಮತ್ತೆ ನಮ್ ಕಾಂಗ್ರೆಸ್ ಹೈಕಮಾಂಡ್ ನೋಡಿ, ಎಲ್ಲಿ ಕಾಂಗ್ರೆಸ್ ಸ್ಟೇಟ್ ಗವರ್ಮೆಂಟ್ಸ್ ಇದೆ, ಕರ್ನಾಟಕ ತೆಲಂಗಾಣ, ಗ್ಯಾರಂಟೀಸ್ ಸ್ಮೂತ್ಲಿ ಇಂಪ್ಲಿಮೆಂಟ್ ಆಗಿದೆ. ಅಂಡ್ ಬೆನಿಫಿಟ್ ನೋಡ್ತಾ ಇದ್ದೀರಾ ನೀವು, ಆರ್ಟಿಕಲ್ ಎಲ್ಲ ನೋಡ್ತಾ ಇದ್ದೀರಾ. ಏನಾಗ್ತಾ ಇರೋದು, ಒಂದು ಕ್ವಾಲಿಟಿ ಆಫ್ ಲೈಫ್ ಬಡವರ ಜನಕ್ಕೆ. ಇದು ಕರೆಂಟ್ ಫ್ರೀ ಇದೆ, ಲೇಡೀಸ್ಗೆ 2,000 ಮತ್ತೆ ಫ್ರೀ ಬಸ್ ಟ್ರಾವೆಲ್. ಈ ತರ ಸೋಷಿಯಲ್ ಬೆನಿಫಿಟ್ ಆಗೋದು ಸ್ಕೀಮ್ಸು ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು ಕಾಂಬಿನೇಷನ್ ನಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಸರ್, ಗ್ಯಾರಂಟಿ ಘೋಷಣೆ ಮಾಡುವಾಗ ಹೈಕಮಾಂಡ್ ಮಟ್ಟದಲ್ಲಿ ಏನು ಡಿಸ್ಕಷನ್ ಆಗ್ತಾ ಇತ್ತು ಸರ್? ಹೆಂಗೆ ತೀರ್ಮಾನ ಮಾಡಿದ್ರಿ, ಎಷ್ಟು ದಿನ ತಗೊಂಡ್ರಿ? ನೋಡಿ, ಇದು ಹ್ಯೂಜ್ ಸ್ಕೀಮ್ಸ್, ಅದು ಪ್ಲಾನಿಂಗ್ ಮಾಡಿ ಹೈಕಮಾಂಡ್ ಇರ್ಲಿ, ನಮ್ ಸ್ಟೇಟ್ ಲೀಡರ್ಶಿಪ್ ಇರ್ಲಿ, ಎಲ್ಲ ಪ್ಲಾನ್ ಮಾಡಿ. ಮತ್ತೆ ನಮ್ CM he has been a finance minister for 14 times. ಅವ್ರಿಗೆ ಗೊತ್ತು ಹೇಗೆ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡ್ಬೇಕಂತ. ಮತ್ತೆ ನಮ್ DCM ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಡ್ಮಿನಿಸ್ಟ್ರೇಟರ್ಸ್. ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ನಲ್ಲಿ ನಮ್ಮ ಸೀನಿಯರ್ ರಾಹುಲ್ ಗಾಂಧಿ ಇರ್ಲಿ, ಖರ್ಗೆ ಸಾಹೇಬ್ ಇರ್ಲಿ, ಮತ್ತೆ ಚಿದಂಬರಂ ಜಿ ಇರ್ಲಿ, ಅವರೆಲ್ಲ ಕನ್ಸಲ್ಟೇಷನ್ ಮಾಡಿ, ಮತ್ತೆ ಸುರ್ಜೇವಾಲಾ ಅವರೆಲ್ಲ ಸೇರಿ ಇದೆಲ್ಲ ಸ್ಕೀಮ್ ಮಾಡಿರೋದು. ಅಂಡ್ ನಮ್ಮ ಹೈಕಮಾಂಡ್ ಟೋಟಲಿ ಇನ್ವಾಲ್ವ್ ಇತ್ತು, KC ವೇಣುಗೋಪಾಲ್ ಅವರು ಎಲ್ಲ. ಅದಕ್ಕೆ ನೋಡಿ, ನಾವು ಅನೌನ್ಸ್ ಆದ್ಮೇಲೆ ಇವರು ಮಧ್ಯಪ್ರದೇಶ ಇದು ಅದು ಎಲ್ಲ ಅಂತ BJP ಮಾಡಿದ್ದು. ಫಸ್ಟ್ BJP ಎಲ್ಲ ಈ ಸ್ಕೀಮ್ಸ್ ಕ್ರಿಟಿಸೈಸ್ ಮಾಡಿದ್ದು, ಸಾಧ್ಯ ಇಲ್ಲ ಅಂತ ಹೇಳಿ. ಆಮೇಲೆ ಎಲ್ಲಾ ಸ್ಟೇಟ್ ನಲ್ಲಿ ಅವರು ಅದೇ ನಮ್ಗೇನೆ ರೆಪ್ಲಿಕೇಟ್ ಮಾಡಕ್ ಹೋಗಿರೋದು ಅವರು. ಸೊ ಏನಾದ್ರೂ ನಮ್ಗೆ BJP ಕ್ರಿಟಿಸೈಸ್ ಮಾಡಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಇದ್ದೀವಂತ 100%. ಸರ್, ಇವಾಗ ಫಸ್ಟ್ ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಫಸ್ಟ್ ಫ್ರೀ ಬಸ್ ಸ್ಟಾರ್ಟ್ ಆಯ್ತು. ಆ ಫ್ರೀ ಬಸ್ ಸ್ಟಾರ್ಟ್ ಆದಾಗ ಫಸ್ಟ್ ಡೇ ಒಳ್ಳೆ ರೆಸ್ಪಾನ್ಸು ಕೂಡ ಇತ್ತು. ಅವತ್ತೇ ಅಂದ್ರೆ ಘೋಷಣೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ಬಿಟ್ಟು ಉದ್ಘಾಟನೆ ಆಯ್ತು. ಅವತ್ತೇನೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಸಿಕ್ತು. ಇವಾಗ ಕೋಟ್ಯಾಂತರ ಜನರು ಓಡಾಡ್ತಿದ್ದಾರೆ. ಒಬ್ರು ಪೌರ ಕಾರ್ಮಿಕರು ಸರ್ ಬಸ್ಸಲ್ಲಿ ಓಡಾಡ್ತಿರ್ಲಿಲ್ವಂತೆ. ಏನಕ್ಕೆ ಅಂತಂದ್ರೆ ದುಡ್ಡು ಕೊಟ್ಟು ಓಡಾಡ್ಬೋದು ಅಂತ. ಬಟ್ ಇವಾಗ ಅವರು ಕೂಡ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಆಮೇಲೆ 2,000 ದುಡ್ಡು ಕೊಡ್ತಾ ಇದ್ದಲ್ಲ, ಅದ್ರಲ್ಲಿ ಅತ್ತೆ ಸೊಸೆ ಇಬ್ರು ಸೇರಿ ಬೋರ್ ಕೊರ್ಸಿದ್ದಾರೆ. ಈ ತರದೆಲ್ಲ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಇದು ಸೋಷಿಯಲ್ ರಿಫಾರ್ಮ್ ಅಲ್ವಾ? ಫಾರ್ ಎಕ್ಸಾಂಪಲ್, ಎಲ್ಲ ಕ್ವಾಲಿಟಿ ಆಫ್ ಲೈಫ್ ಒಳ್ಳೇದಾಗತ್ತೆ. ಸೊ ಡಿಸ್ಪೋಸಬಲ್ ಇನ್ಕಮ್ ಆಗತ್ತೆ. ಮತ್ತೆ ಎಲ್ಲ ಏನ್ ಹೇಳ್ತಾವೆ, ಗ್ಯಾರಂಟಿ ಕೊಡ್ತಾ ಇದೆ. ಅದ್ ಗ್ಯಾರಂಟಿ
ಕೊಟ್ರು ಅದು 2,000 ದುಡ್ಡು ಸಿಕ್ಕಿದ್ರೆ ಮನೆಯಲ್ಲಿ ಇರೋದಿಲ್ಲ, ಅದು ಹೋಗಿ ಅವರು ಶಾಪಿಂಗ್ ಮಾಡ್ತಾರೆ. ಏನಾದ್ರು ದುಡ್ಡು ಹಣ ಎಲ್ಲ ತಿರ್ಗಾ ಎಕಾನಮಿಗೆ ಬರೋದಲ್ಲ. ಇದು ಏನಾಗುತ್ತೆ, ರೆಕರಿಂಗ್ ಎಫೆಕ್ಟ್ ನಲ್ಲಿ ಎಕಾನಮಿಗೆ ರೀಬೂಟ್ ಮಾಡೋ ತರ ಆಗತ್ತೆ. ಅದು 2,000 ರೂಪಾಯಿ ಬಸ್ಗೆ ಏನ್ ಹಣ ಕೊಡ್ತಾ ಇದ್ವಿ ಅದು ಇನ್ಕಮ್ಗೆ ಖರ್ಚು ಮಾಡಕ್ ಸಾಧ್ಯ ಆಗತ್ತೆ. ಎಲೆಕ್ಟ್ರಿಸಿಟಿ, ಸೊ ಇದೆಲ್ಲ ಸೇರಿ ನೋಡಿ ಈ ಜನ ಹೇಳ್ಬಿಡ್ತಾರೆ ಫ್ರೀ ಬೀಸ್ ಕೊಡ್ತಾ ಇದ್ದೀವಿ ಅಂತ. ಈ ಫ್ರೀ ಬೀಸು ಆ ದುಡ್ಡು ಎಲ್ಲಿ ಆಚೆ ಸಿಸ್ಟಮ್ ಇಂದ ಆಚೆ ಹೋಗ್ತಾ ಇಲ್ಲ, ತಿರ್ಗಾ ಸಿಸ್ಟಮ್ಗೆನೆ ಬರ್ತಾ ಇರೋದಲ್ಲ ಅದು. ಸೊ ಯಾರು ಮನೆಯಲ್ಲಿ 2,000 ಕಬರ್ಡ್ ನಲ್ಲಿ ಲಾಕ್ ಮಾಡ್ಕೊಳ್ಳಲ್ಲ, ಹೋಗಿ ಸ್ಪೆಂಡ್ ಮಾಡ್ತಾರೆ. ಅದು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ, ಅದೆಲ್ಲರಿಗೆ ಅನುಕೂಲ ಆಗುತ್ತೆ.